ದುರ್ಗಾ ಏನಾಯ್ತು? ನನ್ನಿಂದ ಏನಾದರೂ ಬೇಜಾರಾ? ಅಯ್ಯಯ್ಯೋ, ನಿಮ್ಮೇಲೆ ನಾನು ಏನಕ್ಕೆ ಬೇಜಾರು ಮಾಡ್ಕೊಳ್ಳಿ. ನನಗೆ ಪುಟ್ಟ ಮೇಡಮ್ದೇ ಚಿಂತೆ. ಇತ್ತಂಗೆ ಏನಾಯ್ತು? ಅದು ಬೆಳಗ್ಗೆ ಬಾಸ್ ಜೊತೆ ಪುಟ್ಟ ಮೇಡಮ್ ಖುಷಿಯಾಗೇ ಇದ್ಲು. ಆಮೇಲೆ ಅವರಿಬ್ರನ್ನ ಒಂದು ಮಾಡಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಆಗ್ತಾನೆ ಇಲ್ಲ. ಹಾಗಂತ ನಿನ್ನ ಪ್ರಯತ್ನನ ಬಿಡ್ಬೇಡ ದುರ್ಗಾ. ಭಗೀರಥ ದೇವಲೋಕದಿಂದ ಗಂಗೆನ ತರುವಾಗ ಎಷ್ಟೆಲ್ಲ ವಿಘ್ನಗಳು ಎದುರಾದ್ವು ಗೊತ್ತಾ? ಹಾಗಂತ ಅವ್ರವ್ರ ಪ್ರಯತ್ನನ ಬಿಟ್ರಾ? ಇಲ್ಲ ತಾನೆ. ಕೊನೆಗೂ ಗಂಗೆ ಭೂಲೋಕಕ್ಕೆ ಬಂದೇ ಬಿಟ್ಲಲ್ವಾ? ನೀನೀಗ ಭಗೀರಥ ಪ್ರಯತ್ನ ಮಾಡಬೇಕು. ಶರತ್ ಮತ್ತೆ ಹಿತನ ಒಂದ್ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ದುರ್ಗಾ. ನೀನ್ ಈ ಕೆಲಸನ ಮಾಡಲೇಬೇಕು. ಆ ಶಕ್ತಿ ಇಲ್ಲೇ ಎಲ್ಲೋ ಹತ್ರದಲ್ಲೇ ಇರೋ ಹಾಗೆ ಅನ್ನಿಸ್ತಿದೆಯಲ್ಲ. ಆ ಶಕ್ತಿ ಯಾವುದು ಅಂತ ನಾನಿವತ್ತು ತಿಳ್ಕೊಳ್ಳೇಬೇಕು. ಅದ್ ಸರಿ, ನಿಮಗೆ ಪುಟ್ಟ ಮೇಡಮ್ ಅಂದ್ರೆ ಯಾಕೆ ಅಷ್ಟೊಂದು ಕಾಳಜಿ? ನನಗ ಯಾಕೆ ಅಂದ್ರೆ ನನಗೂ ಒಬ್ಳು ಮಗಳಿದ್ದಾಳಲ್ವಾ. ನನ್ನ ಮಗಳನ್ನ ಹಿತನ್ ಜಾಗದಲ್ಲಿ ಇಟ್ಕೊಂಡು ನೋಡಿದ್ರೆ ತುಂಬಾ ತುಂಬಾ ಸಂಕಟ ಆಗತ್ತೆ. ಪಾಪ ಚಿಕ್ಕ ಮಗು ಅದು. ತಾಯಿ ಪ್ರೀತಿ ಅಂತೂ ಇಲ್ಲ, ತಂದೆ ಪ್ರೀತಿನೂ ಕಳ್ಕೋಬಾರ್ದು ಅಲ್ವಾ. ದುರ್ಗಾ, ನೀನ್ ಮನ್ಸು ಮಾಡಿದ್ರೆ ಶರತ್ ಮತ್ತೆ ಹಿತಾನ ಒಂದ್ ಮಾಡ್ಬೋದು. ಮಾಡ್ತೀಯ ಅಲ್ವಾ? ಖಂಡಿತ. ನಾನು ನನ್ನ ಶಕ್ತಿ ಮೀರಿ ಅವರಿಬ್ರನ್ನ ಒಂದ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಅವರಿಬ್ರನ್ನ ಹೇಗ್ ಒಂದ್ ಮಾಡೋದು? ಪುಟ್ಟ ಮೇಡಮ್ ಬಾಸ್ ಮುಖ ನೋಡಿದ್ರೆ ಸಾಕು, ಮುಖ ಆ ಕಡೆ ತಿರುಗಿಸ್ತಾಳೆ. ಈಗ ನೋಡಿದ್ರೆ ಬಾಸ್ ಮೇಲೆ ಇನ್ನೂ ಜಾಸ್ತಿ ಕೋಪ ಮಾಡ್ಕೊಂಡಿದ್ದಾಳೆ. ಏನ್ ಮಾಡೋದು? ದುರ್ಗಾ,